ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಅದರಲ್ಲೂ ಸಹ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಿನ್ನೆ ಕೆಲವೊಂದಿಷ್ಟು ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಅದರಲ್ಲೂ ಸಹ ಈಗ ಏನು ಬಾಕಿ ಕಂತುಗಳು ಆಗಿರ್ಬೋದು, ಗೃಹಲಕ್ಷ್ಮಿ 25ನೇ ಕಂತಾಗಿರ್ಬೋದು, ಈ ಕೆಲವೊಂದು ಫಲಾನುಭವಿಗಳಿಗೆ ಹಣ ಜಮಾ ಆಗೋದು ಡೌಟ್ ಇದೆ. ಡೌಟ್ ಅನ್ನೋದಕ್ಕಿಂತ ಹಣ ಜಮಾ ಆಗೋದಿಲ್ಲ ಅಂತಾನೆ ಹೇಳ್ಬೋದು. ಪ್ರಮುಖವಾದ ಕಾರಣ ಏನು ಇದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಅನ್ನೋದನ್ನ ವಿತ್ ಪ್ರೂಫ್ ಸಮೇತ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡುವಂತ ಕೆಲಸ ಮಾಡ್ತೀನಿ. ಮತ್ತೆ ದಿನಸಿ ಕಿಟ್ಟು ಈಗ ನಾನು ಕೂಡ ಹೇಳ್ತಾ ಇದ್ದೆ ಯಾವಾಗಿಂದ ಚಾಲನೆ ಆಗುತ್ತೆ ಅಂತ ಹೇಳಿ. ಅದಕ್ಕೆ ಸಂಬಂಧಪಟ್ಟಾಗೂ ಸಹ ಒಂದು ಹೊಸ ಅಪ್ಡೇಟ್ ಬಂದಿದೆ, ಅದನ್ನು ಕೂಡ ತಿಳಿಸ್ಕೊಡುವಂತ ಕೆಲಸ ಮಾಡ್ತೀನಿ. ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪೂರ್ತಿ ವಿಡಿಯೋನ ವೀಕ್ಷಣೆ ಮಾಡಿ. ನೀವೇನಾದ್ರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಎಲ್ಲರೂ ವಿಡಿಯೋಕ್ಕೊಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ, ಓಕೆನಾ. ಈಗ ನಿಮ್ಗೆ ಗೊತ್ತೇ ಇದೆ, ಗೃಹಲಕ್ಷ್ಮಿ ಬಾಕಿ ಕಂತು ಅಂದ್ರೆ ಅದರಲ್ಲೂ ಪ್ರಮುಖವಾಗಿ ಫೆಬ್ರವರಿ ಮತ್ತೆ ಮಾರ್ಚ್ ತಿಂಗಳ ಹಣ ಜಮಾ ಮಾಡಲಿಕ್ಕೆ ಸರ್ಕಾರ ತೆರೆ ಹಿಂದೆ ಪ್ರಯತ್ನವಂತೂ ಖಂಡಿತವಾಗ್ಲೂ ಮಾಡ್ತಾ ಇದೆ. ಎಲ್ಲಾ ಸಿದ್ಧತೆಯನ್ನ ಕೂಡ ಮಾಡ್ಕೊಳ್ತಾ ಇದೆ. ಯಾಕೆಂದ್ರೆ ಇದ್ರ ಬಗ್ಗೆ ನಿನ್ನೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಕೂಡ ಹೇಳಿದ್ದಾರೆ. ನಾನು ಆಲ್ರೆಡಿ ಟೆಲಿಗ್ರಾಮ್ ಚಾನಲ್ಗೆ ಪೋಸ್ಟ್ ಮಾಡಿದ್ದೇನೆ, ನೀವು ಕೂಡ ಹೋಗಿ ಚೆಕ್ ಮಾಡಬಹುದು. ಯಾಕೆಂದ್ರೆ ಆರ್ಥಿಕ ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಶೀಘ್ರದಲ್ಲೇ ಹಣ ಬಿಡುಗಡೆ ಆಗುತ್ತೆ. ಯಾಕೆಂದ್ರೆ ಈ ಕಡೆಯಿಂದ ಒತ್ತಾಯ ಹಾಕ್ತಾ ಇದ್ದಾರೆ, ಇನ್ನೊಂದು ಕಡೆ ವಿರೋಧ ಪಕ್ಷದವರಾಗಿರ್ತಕ್ಕಂಥ ಮಹೇಶ್ ತೆಂಗಿನಕಾಯಿ ಅವರಾಗಿರ್ಬೋದು, ಆರ್ ಅಶೋಕ್ ಅವರಾಗಿರ್ಬೋದು, ಇದ್ರ ಬಗ್ಗೆ ಬಾಕಿ ಇರುವಂತಹ ಫೆಬ್ರವರಿ ಮಾರ್ಚ್ ತಿಂಗಳ ಹಣದ ಬಗ್ಗೆ ಅವರು ನಿರಂತರವಾಗಿ ಪ್ರಶ್ನೆ ಮಾಡ್ತಾ ಇರೋದ್ರಿಂದ ಖಂಡಿತವಾಗ್ಲೂ ಶೀಘ್ರದಲ್ಲೇ ನಿಮಗೆ 25ನೇ ಕಂತಿನ ಆಜುಬಾಜು ಅಂದ್ರೆ ಜೊತೆಯಲ್ಲೇ ನಿಮಗೆ 4,000 ರೂಪಾಯಿ ಜಮಾ ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಬಟ್ ಆದ್ರೆ 25ನೇ ಕಂತಿನ ಹಣ ಈ ಕೆಲವೊಂದು ಫಲಾನುಭವಿಗಳಿಗೆ ಬರ್ತಾ ಇಲ್ಲ. ಅದು ಸ್ಟ್ರಿಕ್ಟ್ ಆಗಿ ಆಕ್ಷನ್ ತಗೊಂತಾ ಇದ್ದಾರೆ. ಲಕ್ಷ್ಮಿ ಯೋಜನೆ ಶುರುವಾಗೋದಕ್ಕಿಂತ ಮೊದಲು ಕೆಲವೊಂದು ಕಂಡೀಷನ್ಗಳು ಹಾಕಿದ್ರು. ಅದರಲ್ಲೂ ಪ್ರಮುಖವಾಗಿ ನೀವು BPL ಕಾರ್ಡ್ ಹೋಲ್ಡರ್ ಆಗಿರ್ಬೋದು ಅಥವಾ APL ಕಾರ್ಡ್ ಹೋಲ್ಡರ್ ಆಗಿರ್ಬೋದು, ನೀವೇನಾದ್ರೂ ಇನ್ಕಮ್ ಟ್ಯಾಕ್ಸ್ ಅಥವಾ GST ಫೈಲ್ ಮಾಡ್ತಾ ಇದ್ರೆ ಹಣದಿಂದನೂ ಸಹ ನಿಮ್ಗೆ ಗೃಹಲಕ್ಷ್ಮಿ ಹಣ ಬರದೇ ಇರಬಹುದು. ಹೇಗೆ ತಿಳ್ಕೋಬೇಕು? ನಿಮ್ಗೂ ನಿಮ್ಮ ಸ್ಟೇಟಸ್ ಅಲ್ಲೂ ಏನಾದ್ರೂ ಗೃಹಲಕ್ಷ್ಮಿ ಸ್ಟೇಟಸ್ ಚೆಕ್ ಮಾಡಿದಾಗ ಇನ್ಕಮ್ ಟ್ಯಾಕ್ಸ್ ಅಥವಾ GST ಬಂದಿದ್ಯಾ ಅಂತ ಹೇಳಿ ನಿಮ್ಮ ಹತ್ತಿರದ ಯಾವುದೇ ಗ್ರಾಮವನ್ ಬೆಂಗಳೂರು ಕರ್ನಾಟಕವನ್ಗೆ ಹೋಗಿ ಚೆಕ್ ಮಾಡಿಸಿ ಸ್ಟೇಟಸ್, ಅವಾಗ ಗೊತ್ತಾಗುತ್ತೆ, ಓಕೆನಾ. ಇನ್ನ ದಿನಸಿ ಕಿಟ್ ಬಗ್ಗೆ ನಾನು ಫೆಬ್ರವರಿ ಅಥವಾ ಮಾರ್ಚ್ ತಿಂಗಳಿಂದ ಬರಬಹುದು ಅಂತ ನನ್ನ ಅಭಿಪ್ರಾಯ ತಿಳಿಸಿದ್ದೆ. ಈಗ ಅಧಿಕೃತ ಮಾಹಿತಿನೇ ಬರ್ತಾ ಇದೆ ಸರ್ಕಾರದಿಂದ, ಮಾರ್ಚ್ ಇಂದಾನೇ ಶುರು ಮಾಡ್ತೀವಿ ಅಂತ ಹೇಳಿ. ಹಾಗಾಗಿ ನಿಮ್ಗೆ ಜನವರಿ ಫೆಬ್ರವರಿಯಲ್ಲಿ ಬರಲ್ಲ, ಮಾರ್ಚ್ ತಿಂಗಳಿಂದ ನಿಮ್ಗೆ 5 kg ಅಕ್ಕಿ ಜೊತೆಗೆ ಏನು ಇಂದಿರಾ ಕಿಟ್ ಅಂತ ಹೇಳಿ ಏನು ಕಾಂಗ್ರೆಸ್ ಪಕ್ಷ ಈಗ ಆಲ್ರೆಡಿ ಕೊಡ್ಲಿಕ್ಕೆ ಸಿದ್ಧತೆ ಮಾಡ್ಕೊಂಡಿದೆ, ನಿಮ್ಗೆ ಮಾರ್ಚ್ ತಿಂಗಳಿಂದ ಕೊಡ್ತಾರೆ ಅಂತ ಹೇಳ್ಬೋದು, ಓಕೆನಾ. ಇನ್ನ ಸಾಕಷ್ಟು ವಿಚಾರಗಳ ಬಗ್ಗೆ, ಅಕ್ಕಪಡೆ ಬಗ್ಗೆ ಸಾಕಷ್ಟು ವಿಚಾರಗಳ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಈಗ ಸದ್ಯಕ್ಕಿರುವಂತಹ ಅಪ್ಡೇಟು, ಇನ್ಕಮ್ ಟ್ಯಾಕ್ಸ್ GST ಪೇರ್ ಆಗಿದ್ರೆ BPL ಕಾರ್ಡ್ ಆದ್ರೂ ಬರಲ್ಲ, APL ಕಾರ್ಡ್ ಆದ್ರೂ ಬರಲ್ಲ. ಸಾಕಷ್ಟು ಫಲಾನುಭವಿಗಳನ್ನ ಫಿಲ್ಟರ್ ಮಾಡಿ ಆಹಾರ ಇಲಾಖೆಯಿಂದ ಏನ್ ಲೀಸ್ಟ್ ಬಂದಿರುತ್ತೆ ಅಂತ ಒಂದು ಫಲಾನುಭವಿಗಳನ್ನ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳ ಪಟ್ಟಿಯಿಂದ ಹೊರಗಿಡಲಾಗುತ್ತೆ. ಇದನ್ನ ನೀವು ತಿಳ್ಕೋಬೇಕು ಅಂದ್ರೆ ನಿಮ್ಮ ಅರ್ಜಿ ಸ್ಟೇಟಸ್ ಅನ್ನ ಚೆಕ್ ಮಾಡಬೇಕು. ಅದಾದ ನಂತರ ಸತ್ತವರ ಅಕೌಂಟಿಗೆ ಏನಾದ್ರೂ ಅಮೌಂಟ್ ಹೋಗಿದೆ ಅಂತ ಪಕ್ಷದಲ್ಲಿ ಆ ಅಮೌಂಟ್ ಅನ್ನ ಅವರಿಂದ ರಿಕವರಿ ಕೂಡ ಮಾಡ್ತಾರೆ, ಓಕೆನಾ. ಗೃಹಲಕ್ಷ್ಮಿ ಹಣ ನಿಮಗೆ ಕೊಟ್ಟಿರುವಂತ ಗೃಹಲಕ್ಷ್ಮಿ ಹಣ ಕೂಡ ನಿಮ್ಗೆ ವಾಪಸ್ ಸರ್ಕಾರ ಪಡೆಯುತ್ತೆ. ಯಾಕೆಂದ್ರೆ ಇದ್ರ ಬಗ್ಗೆ ಸ್ಟ್ರಿಕ್ಟ್ ಆಗಿ ಆಕ್ಷನ್ ಕೂಡ ತಗೊಂತಾರೆ. ಹಾಗಾಗಿ ಏನಾದ್ರೂ ಅಂತ ಕೇಸ್ ಏನಾದ್ರೂ ಇದ್ರೆ, ಏನೋ ವಯಸ್ಸಾಗಿ ಮನೆ ಒಡತಿ ಯಾರಾದ್ರೂ ತೀರೋಗಿದ್ರೆ ನಾಗರಿಕ ಸೇವಾ ಕೇಂದ್ರ ಅಥವಾ ನ್ಯಾಯಬೆಲೆ ಅಂಗಡಿ ಹೋಗಿ ನಿಮ್ಮ ಮನೆ ಒಡತಿಯನ್ನ ಬದಲಾವಣೆಯನ್ನ ಮಾಡಬೇಕಾಗಿರುತ್ತೆ, ಓಕೆನಾ. ಈ ಕ್ಷಣದ ಕೆಲವು ಅಪ್ಡೇಟ್ ಗಳನ್ನ ತಿಳಿಸ್ಕೊಡುವಂತ ಕೆಲಸ ಮಾಡಿದ್ದೇನೆ. ಆದಷ್ಟು ಬೇಗ ಸರ್ಕಾರ ಬಾಕಿ ಕಂತುಗಳನ್ನ ರಿಲೀಸ್ ಮಾಡಲಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.